Hello everyone, welcome back to my channel. This is Tejaswini Sharma, your guide for commerce. We are into the last topic of our chapter, that is 14 principles given by Henry Fayol. And in previous video, we have discussed about the 7 principles given by him, and today we are going to learn the remaining 7. So before we start this, if you haven't watched the previous video, please give it a watch because you will know the meaning of the 7 principles in that video itself. Now, coming to the next principles given by him are remuneration. The first one is, as 8th one is remuneration. Now, what does remuneration mean? Obviously, you guys have the idea. What remuneration is talking about the payment. It is talking about the salary, wages, incentives given to the employees for the work or the effort they are giving into the organization. ಬಿಸ್ನೆಸ್ ಅಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡಬೇಕಾದ್ರೆ ಎಂಪ್ಲಾಯೀಸ್ಗೆ ವೇಜಸ್, ಸ್ಯಾಲರಿ, ಇನ್ಸೆಂಟಿವ್, ಕಮಿಷನ್ ನಾವೇನ್ ಕೊಡ್ತೀವಿ, ಏನ್ ಪೇಮೆಂಟ್ ನ ಕೊಡ್ತೀವಿ, ಆ ಪೇಮೆಂಟ್ ನ ನಾವು ರೆಮ್ಯುನರೇಷನ್ ಅಂತ ಕರಿತೀವಿ. ಸೊ ಬೇಸಿಕಲಿ ಈ ಪ್ರಿನ್ಸಿಪಲ್ ಅಲ್ಲಿ ಹೆನ್ರಿ ಫ್ಯಾಲ್ ಏನ್ ಹೇಳಿದ್ದಾರೆ, ಹಿ ಹ್ಯಾಸ್ ಸೆಡ್ ದಟ್ ಎಂಪ್ಲಾಯೀಸ್ಗೆ ಅಥವಾ ವರ್ಕರ್ಸ್ಗೆ ರೆಮ್ಯುನರೇಷನ್ ಕೊಡಬೇಕಾದ್ರೆ ಅವ್ರಿಗೆ ನೀವು ಕರೆಕ್ಟ್ ಆಗಿ ಈಕ್ವಲ್ ಆಗಿ ರೆಮ್ಯುನರೇಷನ್ ನ ಪೇ ಮಾಡಿ ಅಕಾರ್ಡಿಂಗ್ ಟು ದೇರ್ ಪೊಸಿಷನ್ಸ್. ಅಂದ್ರೆ ಒಂದು ಪರ್ಸನ್ ಒಂದು ಪೊಸಿಷನ್ ಅಲ್ಲಿ ಇದೀರಾ ಅಂತ ಅಂದ್ರೆ ಒಂದೇ ಪೊಸಿಷನ್ ಅಲ್ಲಿರೋ ಎಲ್ಲ ಎಂಪ್ಲಾಯೀಸ್ಗೆ ನೀವು ಸಿಮಿಲರ್ ಸ್ಯಾಲರಿ ಅಥವಾ ವೇಜಸ್ ನ ಕೊಡಿ. ಭೇದ ಭಾವ ಮಾಡಕ್ ಹೋಗ್ಬೇಡಿ. ಡೋಂಟ್ ಗಿವ್ ದೆಮ್ ಅನ್ಈಕ್ವಲ್ ಸ್ಯಾಲರೀಸ್, because when you give them unequal salaries or wages, they are going to have they will feel demotivated to work. Again, ನೀವು ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ, ಒಂದೇ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಗೆ ಎಕ್ಸಾಕ್ಟ್ಲಿ ಅದೇ ಅಮೌಂಟ್ ಕೊಡೋದು ಅಂತಾನೂ ಅಲ್ಲ. ನಿಮ್ದು ಕೆಲ್ಸದ ಪ್ರಕಾರ ನೀವು ಒಂದೇ ಪೊಸಿಷನ್ ಅಲ್ಲಿ ಇದ್ದೀರಾ, ಬಟ್ ತುಂಬಾ ಯಾರೋ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಬಟ್ ಇನ್ನೊಬ್ರು ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂತ ಅಂದ್ರೆ ಅಲ್ಲಿ ನಿಮ್ ರೆಮ್ಯುನರೇಷನ್ ಅವ್ರದ್ದು ಪೇಮೆಂಟ್ ಅವ್ರದ್ದು ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಂಪ್ಲಾಯೀಸ್ಗೆ ರೆಮ್ಯುನರೇಷನ್ ಅನ್ನೋದು ಕೊಡ್ಬೇಕಾದ್ರೆ, ಪೇಮೆಂಟ್ ನ ಕೊಡ್ಬೇಕಾದ್ರೆ ಅವ್ರದ್ದು ಪೊಸಿಷನ್ ನ ನೋಡ್ಕೊಂಡು ಅವ್ರ ಕೆಲ್ಸನ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ಆ ಪರ್ಫಾರ್ಮೆನ್ಸ್ ಪ್ರಕಾರ ಅವ್ರಿಗೆ ಪೇಮೆಂಟ್ಸ್ ನ ಕೊಡ್ಬೇಕು. ಅಂಡ್ ಎನಿ ಅನ್ಫೇರ್ ಟ್ರೀಟ್ಮೆಂಟ್ ಮಾಡಬಾರ್ದು, ಎಕ್ಸ್ಪ್ಲಾಯ್ಟೇಷನ್ ಮಾಡಬಾರ್ದು ಎಂಪ್ಲಾಯೀಸ್ ನ ಕೆಲಸ ಮಾಡಿಸ್ಬೇಕಾದ್ರೆ. ಸೊ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಲ್ಲಿ, ಎಫರ್ಟ್ ಹಾಕ್ತಾ ಇದ್ದಾರೆ ಅಂದ್ರೆ ಆ ಎಫರ್ಟ್ ಪ್ರಕಾರನೇ ಅವ್ರಿಗೆ ಪೇಮೆಂಟ್ ನ ಕೊಡಬೇಕು. ಅಂಡ್ ಒಂದೇ ಪೊಸಿಷನ್ ಅಲ್ಲಿ ಸಿಮಿಲರ್ ಪೊಸಿಷನ್ ಅಲ್ಲಿ ಇದೀರಾ ಅಂತಂದ್ರೆ ಅವ್ರಿಗೆ ಅದ್ರ ಪ್ರಕಾರ, ಪೊಸಿಷನ್ ಪ್ರಕಾರ, ಅವ್ರ ಪರ್ಫಾರ್ಮೆನ್ಸ್ ಪ್ರಕಾರ ಪೇಮೆಂಟ್ ಹೋಗ್ಬೇಕು ಅಂತ ಹೇಳ್ತಾ ಇದೆ ಈ ಒಂದು ರೆಮ್ಯುನರೇಷನ್ ಅನ್ನೋ ಪ್ರಿನ್ಸಿಪಲ್. ನೆಕ್ಸ್ಟ್ ಇಸ್ ಸ್ಟೆಬಿಲಿಟಿ ಆಫ್ ಟೆನ್ಯೂರ್. ಟೆನ್ಯೂರ್ ಇಸ್ ನಥಿಂಗ್ ಬಟ್ ನೀವು ಕೆಲಸ ಮಾಡಬೇಕಾದ್ರೆ ಆ ಒಂದು ಜಾಬ್ ಪೊಸಿಷನ್, ಆ ಒಂದು ಕೆಲಸ ಆಫೀಸ್ ಅಲ್ಲಿ ನೀವ್ ಏನ್ ಕೆಲಸ ಮಾಡ್ತಿದ್ದೀರಾ, ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ, ಆ ಪೊಸಿಷನ್ ನಿಮ್ಗೆ ಸ್ಟೆಬಿಲಿಟಿ ಇರಬೇಕು ಅಥವಾ ಜಾಬ್ದು ಸ್ಟೆಬಿಲಿಟಿ ಇರಬೇಕು. ಅಂದ್ರೆ ಒಂದು ಎಂಪ್ಲಾಯಿ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಆ ಎಂಪ್ಲಾಯೀಸ್ಗೆ ಸ್ಟೆಬಿಲಿಟಿ, ಒಂದು ಕನ್ಫರ್ಮೇಶನ್ ಇರಬೇಕು ದಟ್ ದೇ ವಿಲ್ ನಾಟ್ ಬಿ ರಿಮೂವ್ಡ್ ಫ್ರಮ್ ದಿ ಆರ್ಗನೈಸೇಷನ್ ಎನಿ ಟೈಮ್ ಸೂನ್. ನೀವು ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಕೆಲಸ ಮಾಡ್ತಾ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ನಾಳೆಯಿಂದ ನೀವು ಬರಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕಾಗಲ್ಲ. ಬಿಸ್ನೆಸ್ ಕೆ ನಾಟ್ ಡೂ ದಟ್, ಶುಡಂಟ್ ಡೂ ದಟ್. ತುಂಬಾ ಯಾವ್ದೋ ಒಂದು ಫ್ರಾಡ್ಯುಲೆಂಟ್ ಆಕ್ಟಿವಿಟಿ ಮಾಡಿದ್ದಾರೆ, ತುಂಬಾ ಸತಿ ವಾರ್ನಿಂಗ್ಸ್ ಕೊಟ್ಟ ಮೇಲೆ ಕೂಡ ಏನು ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಅಥವಾ ತುಂಬಾ ಏನೋ ಒಂದು ಅವರಿಂದ ಬಿಸ್ನೆಸ್ಗೆ ತುಂಬಾ ದೊಡ್ಡ ಲಾಸ್ ಆಗಿದೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ಮಾತ್ರ ಬಿಸ್ನೆಸ್ ಕ್ಯಾನ್ ಫೈರ್ ಇನ್ಸ್ಟೆಂಟ್ಲಿ. ಬಟ್ ಅದೇ ಬಿಸ್ನೆಸ್ ಆನ್ ಸ್ಪಾಟ್ ಎಂಪ್ಲಾಯೀಸ್ ನ ಕೆಲಸ ಮಾಡಬೇಡಿ, ಕೆಲ್ಸಕ್ಕೆ ಬರಬೇಡಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಯಾಕೆ ಅಂತ ಅಂದ್ರೆ ಸಡನ್ಲಿ ಎಂಪ್ಲಾಯೀಸ್ ನ ಕೆಲಸದಿಂದ ತೆಗೆದ್ಬಿಟ್ರೆ ದೇ ವಿಲ್ ಹ್ಯಾವ್ ನೋ ಅದರ್ ಸೋರ್ಸ್ ಆಫ್ ಇನ್ಕಮ್, ಬಿಕಾಸ್ ಪ್ರಾಬಬ್ಲಿ ದೇ ಆರ್ ಗೆಟಿಂಗ್ ದಿ ಇನ್ಕಮ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಬಿಸ್ನೆಸ್ ಇಟ್ ಸೆಲ್ಫ್. ಸೊ ಎಂಪ್ಲಾಯೀಸ್ಗೆ ಒಂದು ಕೆಲ್ಸದ ಬಗ್ಗೆ ಒಂದು ಸ್ಟೇಬಿಲಿಟಿ ಇದ್ರೆ, ಒಂದು ಕೆಲಸ ಇದೆ ನನ್ನ ಕೈಯಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಇದ್ರೆ ಅವ್ರ ತಲೆಯಲ್ಲಿ, ದೇ ವಿಲ್ ಡೂ ದಿ ವರ್ಕ್ ಪ್ರಾಪರ್ಲಿ. ಅದೇ ಒಂದು ಪರ್ಸನ್ಗೆ ಕಾನ್ಫಿಡೆನ್ಸ್ ಇಲ್ಲ, ದೇ ಡೋಂಟ್ ಹ್ಯಾವ್ ದಿ ಕಾನ್ಫಿಡೆನ್ಸ್ ಇನ್ ದರ್ ಮೈಂಡ್ ದಟ್ ದೇ ವಿಲ್ ಬಿ ವರ್ಕಿಂಗ್ ಇನ್ ದಿ ಬಿಸ್ನೆಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ವಾಟ್ ವಿಲ್ ಹ್ಯಾಪನ್, ದಟ್ ಪರ್ಸನ್ ವಿಲ್ ನಾಟ್ ವರ್ಕ್ ಪ್ರಾಪರ್ಲಿ ಅಟ್ ಆಲ್. ಇವಾಗಲೇ ಫಾರ್ ಎಕ್ಸಾಂಪಲ್ ನಾನು ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಶ್ಯೂರಿಟಿ ಇದೆ ದಟ್ ನನ್ ಕೆಲಸ ಹೋಗಲ್ಲ ಅಥವಾ ನನಗೆ ನನ್ ಬಾಸ್ ಕೆಲಸದಿಂದ ತೆಗಿಯಲ್ಲ, ನಾಟ್ ಆನ್ ಸ್ಪಾಟ್ ಅಟ್ ಲೀಸ್ಟ್ ಕೆಲಸದಿಂದ ತೆಗಿಯಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದಾಗ ವಾಟ್ ವಿಲ್ ಐ ಡೂ, ಐ ವಿಲ್ ಡೂ ದಿ ವರ್ಕ್ ಇನ್ ಅ ಗುಡ್ ಮ್ಯಾನರ್, ಬಿಕಾಸ್ ಐ ಹ್ಯಾವ್ ಲೆಸ್ ಸ್ಟ್ರೆಸ್, ಐ ಹ್ಯಾವ್ ಲೆಸ್ ಟೆನ್ಷನ್ ಅಬೌಟ್ ದಿ ಜಾಬ್. ಸ್ಟ್ರೆಸ್ ಅನ್ನೋದು ಕೆಲಸದಲ್ಲಿ ಇರುತ್ತೆ, ಬಟ್ ಕೆಲಸ ಇರುತ್ತೋ ಇಲ್ವೋ ಅನ್ನೋ ಸ್ಟ್ರೆಸ್ ಇಲ್ಲ, ಆ ತರ ಟೆನ್ಷನ್ ಇಲ್ಲ ನನ್ಗೆ ಅಂತ ನಾನು ಕೆಲಸ ಕರೆಕ್ಟ್ ಆಗಿ ಮಾಡ್ತೀನಿ. ಬಟ್ ಅದೇ ನನ್ನ ತಲೆಯಲ್ಲಿ ಟೆನ್ಷನ್ ಇದೆ, ಯಾವಾಗ ನನ್ನ ಬಿಸ್ನೆಸ್ ಇಂದ ರಿಮೂವ್ ಮಾಡ್ಬಿಡ್ತಾರೆ, ಯಾವಾಗ ಫೈರ್ ಮಾಡ್ಬಿಡ್ತಾರೆ, ಈ ರೀತಿ ಏನಾದ್ರೂ ನನ್ನ ತಲೆಯಲ್ಲಿ ಟೆನ್ಷನ್ ಇದ್ರೆ ನಾನ್ ಮಾಡ್ಬೇಕಾಗಿರೋ ಕೆಲಸನೂ ಕರೆಕ್ಟ್ ಆಗಿ ಮಾಡಲ್ಲ, ಚೆನ್ನಾಗಿ ಮಾಡೋ ಕೆಲಸನೂ ಚೆನ್ನಾಗಿ ಮಾಡ್ದಲೇ ಇರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಂಪ್ಲಾಯೀಸ್ ತಲೆಯಿಂದ ಆ ಟೆನ್ಷನ್ ನ, ಆ ಒಂದು ಭಯನ ತೆಗಿಯೋದಿಕ್ಕೆ ಅಂತ ಅಂದ್ಬಿಟ್ಟು ಎಂಪ್ಲಾಯೀಸ್ಗೆ ಅವ್ರ ಕೆಲ್ಸದ್ದು, ಅವ್ರ ಟೆನ್ಯೂರ್ ಅಲ್ಲಿ ಸ್ಟೇಬಿಲಿಟಿನ ಪ್ರೊವೈಡ್ ಮಾಡ್ಬೇಕು, ಒಂದು ಕಾನ್ಫಿಡೆನ್ಸ್ ನ ಕೊಡ್ಬೇಕು ದಟ್ ಯು ವಿಲ್ ಬಿ ಇನ್ ಮೈ ಬಿಸ್ನೆಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್.
ಸೊ ಈ ತರ ಟೆನ್ಷನ್ ಕಡಿಮೆ ಮಾಡಿ ಒಂದು ಎಂಪ್ಲಾಯಿ ತಲೆಯಲ್ಲಿ ಒಂದು ಸ್ಟ್ರೆಸ್ ನ ರಿಲೀವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೆನ್ರಿ ಫ್ಯೂಯಲ್ ಅವ್ರದ್ದು ಒಂದು ಪ್ರಿನ್ಸಿಪಲ್ ಅಲ್ಲಿ ಕಾಲ್ಡ್ ಆಸ್ ದಿ ಸ್ಟೆಬಿಲಿಟಿ ಆಫ್ ಟೆನ್ಯೂರ್. Next goes equity. Again, when I say equity, here we are talking about, again, the word equity is saying equal. Now, don't get confused between remuneration and equity. Remuneration is just talking about the payment. Payment equal agi kodbeku. But equity ಅನ್ನೋ ಒಂದು ಪ್ರಿನ್ಸಿಪಲ್ ಏನ್ ಹೇಳ್ತಾ ಇದೆ, ಬಿಸ್ನೆಸ್ ಅಲ್ಲಿರೋ ಎಲ್ಲ ಎಂಪ್ಲಾಯೀಸ್ ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ದೇ ಹ್ಯಾವ್ ಟು ಬಿ ಗಿವನ್ ಈಕ್ವಲ್ ಟ್ರೀಟ್ಮೆಂಟ್. Whatever be their gender, ಅವ್ರ ಮೇಲ್ ಆಗ್ಲಿ ಫೀಮೇಲ್ ಆಗ್ಲಿ, whatever be their religion, be it a Hindu, Muslim, Christian, whatever it is, and be it any nationality, ಯಾವ್ದಾದ್ರೂ nationality ಇಂದ ಬರ್ಲಿ ಒಂದು ಪರ್ಸನ್, be it any caste, be it any country's person, or be it any religion, ಎಂಪ್ಲಾಯೀಸ್ ನ ಅವರು ಎಲ್ಲ ಎಂಪ್ಲಾಯೀಸ್ ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಒಂದು ಬಿಸ್ನೆಸ್. ಸೊ ನೀವು ಎಂಪ್ಲಾಯೀಸ್ ನ ಡಿಸ್ಕ್ರಿಮಿನೇಟ್ ಮಾಡಿಲ್ಲ ಅಂತಂದ್ರೆ ಎಂಪ್ಲಾಯೀಸ್ ಅಲ್ಲಿ ಖುಷಿಯಾಗಿ ಕೆಲಸ ಮಾಡ್ತಾರೆ ಅಂಡ್ ದೇ ಮೈಟ್ ಗಿವ್ ಯು ಮೋರ್ ಪಾಸಿಟಿವ್ ರಿಸಲ್ಟ್ಸ್ ಇನ್ ದಿ ಆರ್ಗನೈಸೇಷನ್. ಬಟ್ ಅದೇ ಇಫ್ ಯು ಆರ್ ಗಿವಿಂಗ್ ಎನಿ ಪರ್ಸನ್ ಎನಿ ಸಾರ್ಟ್ ಆಫ್ ಸ್ಟ್ರೆಸ್ ಆರ್ ಟೆನ್ಷನ್ ರಿಗಾರ್ಡಿಂಗ್ ವಿತ್ ದಿ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಂಪ್ಲಾಯೀಸ್ ತಲೆಯಲ್ಲಿ ಒಂದು ಭಯ ಆಗ್ಲಿ ಅಥವಾ ಟೆನ್ಷನ್ ಆಗ್ಲಿ ಅಥವಾ ಕೋಪ ಇದೆಲ್ಲ ಇದ್ರೆ ಒಂದು ಪರ್ಸನ್ ಮೈಂಡ್ ಅಲ್ಲಿ ದೇ ಕ್ಯಾನ್ ನಾಟ್ ಡೂ ವರ್ಕ್ ಪ್ರಾಪರ್ಲಿ. ಸೊ ಬೇಸಿಕಲಿ Henry Fayol says that if you want your employees to do work in an efficient manner or a better manner, they follow this principle of equity. And the next is subordination of individual interest to general interest. Now we are talking about two people over here. That is, two people in the sense we are talking basically of two different objectives. So we are talking about the business objective and the individual or the employee's objective. Business ಅಲ್ಲಿ there are objectives of the employees as well as the business's objective. ಅಂದ್ರೆ ಒಂದು ಎಂಪ್ಲಾಯಿ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಕ್ ಬರ್ತಾ ಇದ್ದಾನೆ ಅಂತಂದ್ರೆ ಅವನ ತಲೆಯಲ್ಲಿ ಅವನದೇ ಅಂತ ಒಂದು ಆಬ್ಜೆಕ್ಟಿವ್ ಇರುತ್ತೆ ಅಥವಾ ಅವನದೇ ಅಂತ ಒಂದು ಗೋಲ್ ಸೆಟ್ ಆಗಿರುತ್ತೆ. ಲೈಕ್ ವಾಟ್ ಸಾರ್ಟ್ ಆಫ್ ಗೋಲ್ ಇರ್ಬೋದು, ಹಿ ವಾಂಟ್ಸ್ ಟು ಅರ್ನ್ ಹೈ ಸ್ಯಾಲರಿ, ಜಾಸ್ತಿ ಸ್ಯಾಲರಿ ಬೇಕು, ಅಥವಾ ಪ್ರಮೋಷನ್ ಬೇಕು, ಅಥವಾ ಹಿ ನೀಡ್ಸ್ ಎಕ್ಸ್ಟ್ರಾ ಇನ್ಸೆಂಟಿವ್ ಅಥವಾ ಕಮಿಷನ್ ಬೇಕು. ದ ಪರ್ಸನ್ ಹೂ ಇಸ್ ಕಮಿಂಗ್ ಇನ್ ದಿ ಆರ್ಗನೈಸೇಷನ್ ಈಸ್ ಕಮಿಂಗ್ ವಿತ್ ಹಿಸ್ ಓನ್ ನೀಡ್ಸ್. He's coming with his own objectives or goals in the organization. Similarly, business ಅಲ್ಲಿ ಒಂದು ಮೇನ್ ಗೋಲ್ ಸೆಟ್ ಆಗಿರುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಆಗಿ ಅದರಲ್ಲಿ ಕೆಲಸ ಆಗೋದಕ್ಕೆ ಅಂತಾನೆ ಸರ್ಟನ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಅಂಡ್ ಮೇನ್ ಆಬ್ಜೆಕ್ಟಿವ್ ಏನು, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅರ್ನ್ ಆಗ್ಬೇಕು ಅಂತ. ಸೊ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅರ್ನ್ ಆಗ್ಬೇಕು ಅಂಡ್ ಎಂಪ್ಲಾಯೀಸ್ ಅದ್ರದೇ ಅವ್ರದೇ ಅಂತ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಸೊ ಬಿಸ್ನೆಸ್ ಅಲ್ಲಿ ಟೂ ಆಬ್ಜೆಕ್ಟಿವ್ಸ್ ಮೇನ್ಲಿ ವಿ ಆರ್ ಟಾಕಿಂಗ್ ಅಬೌಟ್. ಒಂದು ಬಿಸ್ನೆಸ್ ಫೈನಲ್ ಆಬ್ಜೆಕ್ಟಿವ್ ಅಂಡ್ ಎಂಪ್ಲಾಯಿದು ಅವನದೇ ಅಂತ ಒಂದು ಆಬ್ಜೆಕ್ಟಿವ್. Now, what is this principle saying? That in an organization, give the first priority, first importance kodi neevu business du goal ige, and second priority kodi neevu employees du goals ige. Now let us say I'm a very nice person, I'm very kind hearted and everything, and yaro obba employee business ಅಲ್ಲಿ ಇದ್ದಾನೆ, ಅವನಿಗೆ ತುಂಬಾ ಕಷ್ಟ ಆಗ್ತಾ ಇದೆ, ಲೈಫ್ ಅವನು ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿ ಇದೆ and he is the only source of income. ಇವಾಗ ನಾನು ಇಷ್ಟೆಲ್ಲಾ ಕಷ್ಟ ನೋಡ್ಬಿಟ್ಟು ಅವ್ನ ಕೆಲಸ ಅಷ್ಟೇ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ, ಬಟ್ ನಾನು ಅವ್ನಿಗೆ ಜಾಸ್ತಿ ಸ್ಯಾಲ್ರಿ ಕೊಟ್ಕೊಂಡು ಕೂತ್ಕೊಂಡ್ರೆ, ಜಾಸ್ತಿ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಒಂದು ಪರ್ಸನ್ಗೆ ಅಂತ ಅಂದ್ರೆ ಅಲ್ಲಿ ನನ್ನ ಬಿಸ್ನೆಸ್ ಅಲ್ಲಿ ಏನಾದ್ರೂ ಬೆನಿಫಿಟ್ ಆಗತ್ತಾ ಆ ಪರ್ಸನ್ ಇಂದ? ಫಸ್ಟ್ ಆಫ್ ಆಲ್ ಆ ಎಂಪ್ಲಾಯಿ ಇಂದ ನನ್ನ ಬಿಸ್ನೆಸ್ ಅಲ್ಲಿ ಬೆನಿಫಿಟೇ ಬರ್ತಾ ಇಲ್ಲ, ಬಟ್ ನಾನ್ ಮಾತ್ರ ಅವ್ನಿಗೆ ಬೆನಿಫಿಟ್ ಕೊಡ್ತಾ ಇದ್ದೀನಿ. ನಾವು ಲೆಟ್ ಅಸ್ ಸೇ ದಿಸ್ ಇಸ್ ಮೈ ಬಿಸ್ನೆಸ್ ಅಂಡ್ ದಿಸ್ ಇಸ್ ದಿ ಎಂಪ್ಲಾಯಿ. ಇವಾಗ ಈ ಎಂಪ್ಲಾಯಿ ಕಡೆಯಿಂದ ಬಿಸ್ನೆಸ್ ಅಲ್ಲಿ ಬೆನಿಫಿಟ್ ಅನ್ನೋದು ಜಾಸ್ತಿ ಬರ್ತಾ ಇಲ್ಲ, ಬಟ್ ನಾನು ಈ ಪರ್ಸನ್ಗೆ ಪಾಪ ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ಬಿಟ್ಟು ಜಾಸ್ತಿ ದುಡ್ಡನ್ನ ಜಾಸ್ತಿ ಫಂಡ್ಸ್ ನ ಅಥವಾ ನನ್ನ ಬಿಸ್ನೆಸ್ ಮನಿನ ಯೂಸ್ ಮಾಡ್ತಾ ಹೋದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಏನಾದ್ರೂ ಬೆನಿಫಿಟ್ ಆಗುತ್ತಾ? ಆಬ್ವಿಯಸ್ಲಿ ನಾಟ್. ಸೊ ವಾಟ್ ಇಸ್ ದ ಸೇಯಿಂಗ್? ಫಸ್ಟ್ ಯು ಗಿವ್ ದಿ ಪ್ರಿಯಾರಿಟಿ ಟು ದಿ ಬಿಸ್ನೆಸ್ ಗೋಲ್. ದೇರ್ ಆರ್ ಮೆನಿ ಎಂಪ್ಲಾಯೀಸ್ ಲೈಕ್ ದಿಸ್ ಹೂ ನೀಡ್ ಹೆಲ್ಪ್, ಬಟ್ ಯು ಕ್ಯಾನ್ ಹೆಲ್ಪ್ ಯುವರ್ ಎಂಪ್ಲಾಯೀಸ್ ಓನ್ಲಿ ಫಸ್ಟ್ ಇಫ್ ಯು ಆರ್ ಹೆಲ್ಪಿಂಗ್ ಯುವರ್ ಸೆಲ್ಫ್. ಬಿಸ್ನೆಸ್ ಬೇರೆಯವ್ರನ್ನ ಎಂಪ್ಲಾಯೀಸ್ ನ ಹೆಲ್ಪ್ ಮಾಡಕ್ ಆಗತ್ತೆ ಯಾವಾಗ? ಓನ್ಲಿ ಇಫ್ ದ ಬಿಸ್ನೆಸ್ ಗೆಟ್ಸ್ ದಿ ಹೆಲ್ಪ್ ಫಸ್ಟ್ ಆರ್ ಇಫ್ ದ ಬಿಸ್ನೆಸ್ ಇಸ್ ಅರ್ನಿಂಗ್ ದಿ ಮನಿ ಆರ್ ಅರ್ನಿಂಗ್ ದಿ ಪ್ರಾಫಿಟ್. ನಾವು ಸಿಂಪಲ್ ಆಗಿ ಏನ್ ಹೇಳ್ತಾ ಇದೆ, ಇದು ಬಿಸ್ನೆಸ್ ಅಲ್ಲಿರೋ ಎಂಪ್ಲಾಯೀಸ್ ಆದಷ್ಟು ಚೆನ್ನಾಗಿ ಕೆಲಸ ಮಾಡ್ಲಿ, ಆದಷ್ಟು ಬಿಸ್ನೆಸ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡ್ಲಿ. ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆದ್ರೆ ಬಿಸ್ನೆಸ್ ಅಲ್ಲಿ ಎಂಪ್ಲಾಯೀಸ್ ಚೆನ್ನಾಗಿ ಕೆಲಸ ಮಾಡ್ಬಿಟ್ಟು ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ನ ಕೊಟ್ರೆ ಬಿಸ್ನೆಸ್ ಅಲ್ಲಿ ದುಡ್ಡು ಜಾಸ್ತಿ ಬರುತ್ತೆ, ಫಂಡ್ಸ್ ಜಾಸ್ತಿ ಇರುತ್ತೆ, ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅಂಡ್ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗ್ತಾ ಇದೆ ಅಂದ್ರೆ ಅಲ್ಟಿಮೇಟ್ಲಿ ಬಿಸ್ನೆಸ್ ವಾಪಸ್ ಸ್ಯಾಲರಿ ಜಾಸ್ತಿ ಮಾಡ್ಬೋದು, ವೇಜಸ್ ಜಾಸ್ತಿ ಮಾಡ್ಬೋದು, ಅಲ್ಟಿಮೇಟ್ಲಿ ಎಂಪ್ಲಾಯೀಸ್ ಬೇಕಾಗಿರೋದು ಸಿಗ್ಬೋದಲ್ವಾ? ಫಸ್ಟ್ ಎಂಪ್ಲಾಯಿ ಬಿಸ್ನೆಸ್ ಹತ್ರ ದುಡ್ಡು ಇದ್ರೆ ತಾನೇ ಅದು ಎಂಪ್ಲಾಯೀಸ್ಗೂ ಕೂಡ ದುಡ್ಡನ್ನು ಕೊಡಕ್ಕಾಗೋದು. ಸೊ ಫಸ್ಟ್ ನೀವು ಬಿಸ್ನೆಸ್ ಗೋಲ್ಸ್ಗೆ ಪ್ರಿಯಾರಿಟಿ ಕೊಡಿ,
ಎಂಪ್ಲಾಯೀಸ್ ಕೈಲಿ ಚೆನ್ನಾಗಿ ಕೆಲಸ ಮಾಡಿಸಿ, ಎಫೆಕ್ಟಿವ್ ಆಗಿ ಕೆಲಸ ಮಾಡಿಸಿ, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅರ್ನ್ ಮಾಡಿ, ಅಂಡ್ ಅಲ್ಟಿಮೇಟ್ಲಿ ಗಿವ್ ದಟ್ ಬ್ಯಾಕ್ ಟು ದಿ ಎಂಪ್ಲಾಯೀಸ್ in the form of various benefits. So here this principle, according to this principle, Henry Fayol is saying that first give the priority to the business objective, that is nothing but the general interest and the overall business interest. So first ನೀವು general interest ಗೆ importance ಕೊಡಿ, priority ಕೊಡಿ, then go to the individual interest ಅಥವಾ individual objective. Now, the next one is order. Now, order is again not like giving the orders or anything. Order kodadra ಬಗ್ಗೆ ಮಾತಾಡ್ತಾ ಇಲ್ಲ ಇದು. This principle is saying that you have to follow all the work in a proper order ಅಥವಾ proper sequence. ಸೊ ಬಿಸ್ನೆಸ್ ಅಲ್ಲಿ ಏನ್ ಕೆಲಸ ಮಾಡ್ತೀವಿ, ನಾವು ಕೆಲಸನ ಮಾಡ್ಬೇಕಾದ್ರೆ ಆ ಕೆಲಸಕ್ಕೆ ಅಂತ ಒಂದು ಸೀಕ್ವೆನ್ಸ್ ಡಿಸೈಡ್ ಆಗುತ್ತೆ, ಒಂದು ಸ್ಟೆಪ್ ವೈಸ್ ಆಕ್ಟಿವಿಟೀಸ್, ಒಂದು ಪ್ರೊಸೀಜರ್ ಡಿಫೈನ್ ಆಗಿರುತ್ತೆ. ಸೊ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇರೋ ಎಲ್ಲ ಎಂಪ್ಲಾಯೀಸ್, ಎಲ್ಲ ಮ್ಯಾನೇಜರ್ಸ್ ಆರ್ಡರ್ ನ ಫಾಲೋ ಮಾಡಬೇಕು. ದಟ್ ಇಸ್ ದೇ ಹ್ಯಾವ್ ಟು ಫಾಲೋ ದಿ ವರ್ಕ್ ಇನ್ ಅ ಸೀಕ್ವೆನ್ಸ್. ಸೊ ಫೆಯಾಲ್ ಹೇಳ್ತಾ ಇದ್ದಾರೆ, ನೀವು ಆರ್ಡರ್ ನ ಫಾಲೋ ಮಾಡಿ, ಸೀಕ್ವೆನ್ಸ್ ಅಲ್ಲಿ ಕೆಲಸ ಮಾಡಿದ್ರೆ, ಸ್ಟೆಪ್ ವೈಸ್ ಕೆಲಸ ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಕೆಲಸ ಸ್ಮೂತ್ಲಿ ಆಗುತ್ತೆ, ಎಫೆಕ್ಟಿವ್ಲಿ ಆಗುತ್ತೆ. ಅಂಡ್ ಬಿಸ್ನೆಸ್ ಅಲ್ಲಿ ಎಫೆಕ್ಟಿವ್ನೆಸ್ ಬರ್ತಾ ಇದೆ, ಸ್ಮೂತ್ನೆಸ್ ಬರ್ತಾ ಇದೆ ಅಂದ್ರೆ ಆಟೋಮೆಟಿಕಲಿ ಬಿಸ್ನೆಸ್ ವಿಲ್ ಕೀಪ್ ಗೋಯಿಂಗ್ ಹೈಯರ್ ಅಂಡ್ ಹೈಯರ್ ಇನ್ ದಿ ಫ್ಯೂಚರ್. ಸೊ ಫಾಲೋ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಆರ್ಡರ್. Then says initiative. Initiative ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಫೆಯಾಲ್ ಹೇಳಿದ್ದಾರೆ that employees should get the chance, they should get the opportunity to take the initiative. Now what is this initiative? Initiative is nothing but giving or doing the self motivation. ಇವಾಗ ಲೆಟ್ಸ್ ಸೇ ನಾನು ಇನಿಷಿಯೇಟಿವ್ ತಗೋತಾ ಇದ್ದೀನಿ ಅಂದ್ರೆ ಏನರ್ಥ, ಏನೊಂದು ಕೆಲಸ ಆಗ್ಬೇಕು, ಆ ಕೆಲಸ ಮಾಡೋದಿಕ್ಕೆ ಅಂತ ಬೇರೆಯವ್ರು ನನ್ಗೆ ನೀನ್ ಮಾಡಮ್ಮ, ನೀನ್ ಈ ಕೆಲಸ ಮಾಡು ಅಂತ ಹೇಳದ್ ಬೇಡ, ನನಗೆ ಅನ್ಸ್ಬೇಕು ನಾನೇ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೆ ಯಾರು ಫೋರ್ಸ್ ಮಾಡ್ತಾ ಇಲ್ಲ, ಪುಷ್ ಮಾಡ್ತಾ ಇಲ್ಲ, ನಾನೇ ನನ್ ಮನ್ಸಿಂದ ಸೆಲ್ಫ್ ಆಗಿ ಮೋಟಿವೇಟ್ ಆಗ್ಬಿಟ್ಟು ಯಾವ್ದೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲಿ ನಾನ್ ತಗೋತಾ ಇರೋದು ಏನು, ಇನಿಷಿಯೇಟಿವ್. Nobody is telling you to do the work, but you yourself are doing the work ಅಂದ್ರೆ initiative. Let us say you are seeing your mom every day working hard and hard. One day you felt really bad for your mom, ತುಂಬಾ ಜಾಸ್ತಿ ಪಾತ್ರೆ ಇತ್ತು, your mom did not even ask you to do the dishes. ಅಲ್ಲಿ ಹೋಗ್ಬಿಟ್ಟು ವೆಸಲ್ಸ್ ನ ವಾಶ್ ಮಾಡು ಅಂತ ನಿಮ್ಮ ಅಮ್ಮ ಹೇಳಿಲ್ಲ, ಬಟ್ ನೀವೇ ಮನಸ್ಸಿಂದ ಓಕೆ ಇವತ್ತು ಹೋಗಿ ಅಮ್ಮಂಗೆ ಹೆಲ್ಪ್ ಮಾಡ್ಬಿಡೋಣ ಅಂತ ನೀವೇ ಎದ್ಬಿಟ್ಟು ಕೆಲಸ ಮಾಡ್ತೀರಲ್ಲ, ಅಲ್ಲಿ ನೀವೇನ್ ತಗೊಂಡಿದ್ದೀರಾ, ಇನಿಷಿಯೇಟಿವ್ ತಗೊಂಡಿದ್ದೀರಾ. ಅಮ್ಮ ಅಪ್ಪ ಯಾರು ಪುಷ್ ಮಾಡಿಲ್ಲ, ನೀವೇ ನಿಮ್ನ ಪುಷ್ ಮಾಡಿದ್ದೀರಾ, ನೀವೇ ಎದ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಾ. ದಟ್ ಇಸ್ ಯೋರ್ ಇನಿಷಿಯೇಟಿವ್ ಆರ್ ಸೆಲ್ಫ್ ಮೋಟಿವೇಶನ್. ಸಿಮಿಲರ್ಲಿ ಬಿಸ್ನೆಸ್ ಅಲ್ಲಿ ಕೂಡ ಎಂಪ್ಲಾಯೀಸ್ ಇನಿಷಿಯೇಟಿವ್ ತಗೋಬೇಕು ಅಂದ್ರೆ ಬಿಸ್ನೆಸ್ ಫಸ್ಟ್ ಅವ್ರಿಗೆ ಚಾನ್ಸ್ ಕೊಡ್ಬೇಕಲ್ವಾ. ಇವಾಗ ನಾನು ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ತುಂಬಾ ಐಡಿಯಾಸ್ ಇದೆ, ತುಂಬಾ ನಾಲೆಜ್ ಇದೆ, ತುಂಬಾ ಸ್ಕಿಲ್ಸ್ ಇದೆ, ಬಟ್ ಆ ಸ್ಕಿಲ್ಸ್ ನ ತೋರ್ಸ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಚಾನ್ಸ್ ಇರ್ಬೇಕಲ್ವಾ, ಒಂದು ಕೆಲಸ ಇರ್ಬೇಕಲ್ವಾ. ಸೊ ಬಿಸ್ನೆಸ್ ಏನ್ ಪ್ರೊವೈಡ್ ಮಾಡ್ಬೇಕು, ನನಗೆ ಒಂದು ಚಾನ್ಸ್ ನ ಕೊಡ್ಬೇಕು, ಒಂದು ಪ್ಲಾಟ್ಫಾರ್ಮ್ ನ ಕೊಡ್ಬೇಕು ವೇರ್ ಐ ಕ್ಯಾನ್ ಶೋಕೇಸ್ ಮೈ ಸ್ಕಿಲ್ಸ್ ಅಂಡ್ ಟ್ಯಾಲೆಂಟ್. ಸೊ ಇನಿಷಿಯೇಟಿವ್ ಅಂದ್ರೆ ಸೆಲ್ಫ್ ಆಗಿ ಮೋಟಿವೇಟ್ ಆಗ್ಬಿಟ್ಟು ಕೆಲಸ ಮಾಡೋದು. ಗಿವ್ ದಮ್ ದಿ ಚಾನ್ಸ್, ಎಂಪ್ಲಾಯೀಸ್ಗೆ ಚಾನ್ಸ್ ಕೊಡಿ, ಚಾನ್ಸ್ ಕೊಟ್ಬಿಟ್ಟು ಅವರು ಕೆಲಸ ಮಾಡ್ಲಿ ಅಂತ, ಒಂದು ಇನಿಷಿಯೇಟಿವ್ ಮಾಡ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಆಪರ್ಚುನಿಟೀಸ್ ನ ಪ್ರೊವೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೆನ್ರಿ ಫಯಾಲ್ ಇನಿಷಿಯೇಟಿವ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಅಂಡ್ ದ ಲಾಸ್ಟ್ ಒನ್ ಗೋಸ್ ಯೋರ್ ಎಸ್ಪೆರಿಟ್ ಡಿ ಕಾರ್ಪ್ಸ್. ಎಸ್ಪೆರಿಟ್ ಡಿ ಕಾರ್ಪ್ಸ್ ಇಸ್ ಟಾಕಿಂಗ್ ಅಬೌಟ್ ದಿ ಟೀಮ್ ಸ್ಪಿರಿಟ್. ಈ ಪ್ರಿನ್ಸಿಪಲ್ ಅಲ್ಲಿ ಹೆನ್ರಿ ಫಯಾಲ್ ಏನ್ ಹೇಳ್ತಾ ಇದ್ದಾರೆ, ಬಿಸ್ನೆಸ್ ಅಲ್ಲಿ ಟೀಮ್ ಸ್ಪಿರಿಟ್ ಅನ್ನೋದು ಇರಬೇಕು. ಲೆಟ್ ಅಸ್ ಸೇ there is one person here, there is one person, let us say ರಾಮ್ ಏನ್ ಮಾಡಿದ್ದಾರೆ, ಕೆಲಸನ ಕೊಟ್ಟಿದ್ದಾರೆ ಲೆಟ್ ಅಸ್ ಸೇ ಶ್ಯಾಮಿಗೆ. ರಾಮ್ ಹ್ಯಾಸ್ ಗಿವನ್ ವರ್ಕ್ ಟು ಶ್ಯಾಮ್. ಇವಾಗ ಶ್ಯಾಮ್ ಏನ್ ಮಾಡಿ, ಲೆಟ್ ಅಸ್ ಸೇ ಶ್ಯಾಮ್ ಇಸ್ ಅ ಟೀಮ್ ಲೀಡರ್, ಅವರು ಒಂದು ಟೀಮಿಗೆ ಲೀಡರ್ ಆಗಿದ್ದಾರೆ. ಅಂಡ್ ಇವ್ರ ಅಂಡರ್ ಅಲ್ಲಿ ಲೆಟ್ ಅಸ್ ಸೇ ದೇರ್ ಆರ್ ಸಮ್ 4 people, ಇವ್ರ ಅಂಡರ್ ಅಲ್ಲಿ 4 people ಇದ್ದಾರೆ. ಲೆಟ್ ಅಸ್ ಸೇ 1 2 3 4 4 ಜನ ಇದ್ದಾರೆ. ಶ್ಯಾಮ್ ಏನ್ ಮಾಡಿದ್ದಾರೆ, ಈ 4 ಜನಕ್ಕೂ ಒಂದು ಕೆಲಸನ ಕೊಟ್ಟಿದ್ದಾರೆ. ಏನು, ದಟ್ ಈಚ್ ಪರ್ಸನ್ 10 ಫೈಲ್ಸ್ ನ ಚೆಕ್ ಮಾಡಿ, ಏನೋ ಒಂದು ಇನ್ಫಾರ್ಮೇಶನ್ ಹುಡುಕ್ಬೇಕು, ಅಲ್ಲಿ ನೀವು ಫೈಲ್ಸ್ ನ ಚೆಕ್ ಮಾಡಿ ಅಥವಾ ಕರೆಕ್ಷನ್ಸ್ ಮಿಸ್ಟೇಕ್ಸ್ ಏನಾದ್ರು ಇದ್ರೆ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಅಂತ ಒಂದು ಫೈಲ್ಸ್ ನ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಚ್ ಪರ್ಸನ್ ಇಸ್ ಗೆಟಿಂಗ್ 10 ಫೈಲ್ಸ್ ಟು ಡೂ ದಿ ಚೆಕಿಂಗ್ ಆಫ್. ಬಟ್ ಲೆಟ್ ಅಸ್ ಸೇ ಕೆಲಸ ಮಾಡ್ಬೇಕಾದ್ರೆ ಸಡನ್ಲಿ ಈ 4th ಪರ್ಸನ್ಗೆ ಹುಷಾರ್ ತಪ್ಪದಂಗ್ ಆಯ್ತು, ಹುಷಾರಿಲ್ಲ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಅಥವಾ ಎಮರ್ಜೆನ್ಸಿ ಬಂತು, ಏನೋ ಒಂದಾಯ್ತು. ಇವಾಗ 4th ಪರ್ಸನ್ ಹೋದ, ಬಟ್ ಈ 4th ಪರ್ಸನ್ ಲೆಟ್ ಅಸ್ ಸೇ ಆಲ್ರೆಡಿ ಸ್ವಲ್ಪ ಕೆಲಸ ಮುಗಿಸಿದ್ದ. ಲೆಟ್ ಅಸ್ ಸೇ ಹಿ ಹ್ಯಾಸ್ ಆಲ್ರೆಡಿ ಚೆಕ್ಡ್ 4 ಫೈಲ್ಸ್ ಅಂಡ್ ಇನ್ನು 6 ಫೈಲ್ಸ್ ಬಾಕಿ ಇದೆ. ಇವಾಗ ಬಿಸ್ನೆಸ್ ಅಲ್ಲಿ ಒಂದು ಟೀಮ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನಾಗ್ಬೇಕು, ಎಲ್ಲರೂ ಒಂದು ಟೀಮ್ ಅಂತ ಕೆಲಸ ಮಾಡ್ಬೇಕಲ್ಲ, ಗ್ರೂಪ್ ಅಲ್ಲಿ ಕೆಲಸ ಮಾಡ್ಬೇಕಲ್ವಾ. ಇವಾಗ ಲೆಟ್ ಅಸ್ ಸೇ ಈ 3 ಜನ ಕೆಲಸ ಮುಗಿಸ್ಬಿಟ್ಟು, ಇವ್ರದ್ದು ಫೈಲ್ ಚೆಕಿಂಗ್ ಮುಗಿಸ್ಬಿಟ್ಟು ಇನ್ನು ಈ 6 ಫೈಲ್ಸ್ ಬಾಕಿ ಇದ್ದಾಗ ದೀಸ್ 3 ಆರ್ ಸೇಯಿಂಗ್ ದಟ್ ನಾವ್ ಕೆಲಸ ಮಾಡಲ್ಲ,
ನಮ್ ಕೆಲಸ ಏನಿತ್ತು ಅದನ್ನ ಮುಗಿಸ್ಬಿಟ್ಟಿದೀವಿ. ಈ 6 ಫೈಲ್ಸ್ ಆಗತ್ತೋ ಆಗಲ್ವೋ ನಮ್ಗೆ ಗೊತ್ತಿಲ್ಲ, ನಾವು ಇದನ್ನ ಮಾಡಕ್ ಹೋಗಲ್ಲ, ನಮ್ ಕೆಲಸ ಮುಗಿತಲ್ಲ. ಈ ರೀತಿ ಈ 3 ಜನನು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಪರ್ಸನ್ದು ರಿಮೈನಿಂಗ್ ಕೆಲಸ ಇದೆ, ಬಟ್ ಅದನ್ನ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅಲ್ಲಿ ಅವರು ಟೀಮ್ ಸ್ಪಿರಿಟ್ ನ ಫಾಲೋ ಮಾಡ್ತಾ ಇಲ್ಲ. ಅದೇ ಟೀಮ್ ಸ್ಪಿರಿಟ್ ನ ಫಾಲೋ ಮಾಡ್ತಿದ್ದಾರೆ ಅಥವಾ ಟೀಮ್ ಆಗಿ ಒಂದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಏನ್ ಹೇಗ್ ಕೆಲಸ ಮಾಡ್ತಾರೆ ಅವರು? ಇವ್ರೇನ್ ಹೇಳ್ತಾರೆ, ಓಕೆ ಏನೋ ಒಂದು ಕಾರಣದಿಂದ ಈ ಪರ್ಸನ್ದು ಕೆಲಸ ಆಗ್ಲಿಲ್ಲ, ಇನ್ನು 6 ಫೈಲ್ಸ್ ಬಾಕಿ ಇದೆ ಅಲ್ವಾ, ನಾವೇನ್ ಮಾಡೋಣ, ಎಲ್ಲಾರು 2 ಫೈಲ್ಸ್ ನ ಮಾಡ್ಬಿಡೋಣ. ಸೊ 2 4 6 ಫೈಲ್ಸ್ ಅಲ್ಲಿಗೆ ನಾವು ಕ್ರಾಸ್ ಚೆಕ್ ಮಾಡ್ದಂಗ ಆಗ್ಬಿಡತ್ತೆ. ಈ ಪರ್ಸನ್ ಕೈಯಲ್ಲಿ ಆಗ್ತಾ ಇಲ್ಲ ಕೆಲಸ, ಅಲ್ಟಿಮೇಟ್ಲಿ ನಾವು ಶ್ಯಾಮ್ ಸರ್ಗೆ ಒಪ್ಪಿಸ್ಬೇಕು. ಈ 4 ಜನ ಹೇಳ್ತಾ ಇರೋದು, 3 ಜನ ಹೇಳ್ತಿರೋದು, ನಾವು ಶ್ಯಾಮ್ ಹತ್ರ ಹೋಗ್ಬಿಟ್ಟು ಕೆಲಸ ಒಪ್ಪಿಸ್ಬೇಕು ದಟ್ ನಾವು 40 ಫೈಲ್ಸ್ ನ ಚೆಕ್ ಮಾಡಿದೀವಿ ಅಂತ. ಅಲ್ಲಿ ಅವರು ಯಾಕೆ ಕೆಲಸ ಆಗಿಲ್ಲ ಅಂತ ಒಂದು ಕೇಳಿದಾಗ ನಾವು ಹೇಳ್ಬೋದು, ಓಕೆ ಹಿಂಗ್ ಆಗಿತ್ತು ಸರ್, ಅದಕ್ಕೆ ನಾವು ಈ 6 ಫೈಲ್ಸ್ ನ ನಾವು 2 ತಗೊಂಡು ನಾವು ಚೆಕಿಂಗ್ ಮಾಡಿದೀವಿ. ಸೊ ಇಲ್ಲಿ ಎಲ್ಲ 4 ಪೀಪಲ್ ಒಂದಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಮನಸ್ಸಲ್ಲಿ ಟೀಮ್ ಸ್ಪಿರಿಟ್ ಅನ್ನೋದಿದೆ. ದೇ ಹ್ಯಾವ್ ಎ ಟೀಮ್ ಸ್ಪಿರಿಟ್. ನಾವು ಟಾಕ್ ಅಬೌಟ್ ಸ್ಪೋರ್ಟ್, ಟಾಕ್ ಅಬೌಟ್ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಎನಿ ಸ್ಪೋರ್ಟ್. ಒನ್ ಪರ್ಸನ್ ಅಲೋನ್ ಕೆನಾಟ್ ಡೂ ಎವ್ರಿಥಿಂಗ್. ಅವ್ರು ಎಲ್ಲಾರು ಲೆಟ್ಸ್ ಸೇ ಒಂದು 9 ಪ್ಲೇಯರ್ಸ್ ಇದ್ದಾರೆ. ಆ 9 ಪ್ಲೇಯರ್ಸ್ ಅಲ್ಲಿ 8 ಪ್ಲೇಯರ್ಸ್ ಮಾತ್ರ ಚೆನ್ನಾಗಿ ಮಾಡ್ತಿದ್ದಾರೆ, ಈ ಒಂದು ಪ್ಲೇಯರ್ ಕರೆಕ್ಟ್ ಆಗಿ ಮಾಡ್ತಿಲ್ಲ ಅಂದ್ರೆ ಈ 1 ಪ್ಲೇಯರ್ ಇಂದ ಹೋಲ್ ಮ್ಯಾಚ್ ನಾವು ಸೋತೋಗ್ಬೋದು, ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದಲ್ವಾ. ಸೊ 8 ಪೀಪಲ್ 7 ಪೀಪಲ್ ಅಲ್ಲ, ಒಂದು ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರೆಲ್ಲಾರು ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು, ಒಂದು ಸ್ಪಿರಿಟೆಡ್ ಆಗಿ ಕೆಲಸ ಮಾಡಬೇಕು. ದಟ್ಸ್ ವಾಟ್ ಯುವರ್ ಲಾಸ್ಟ್ ಪಾಯಿಂಟ್ ಸೇಸ್. ಸೊ ಹೆನ್ರಿ ಫಿಯೋಲ್ ಹೇಳ್ತಾ ಇದ್ದಾರೆ, ಒಂದು ಬಿಸ್ನೆಸ್ ಅಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡಬೇಕಾದ್ರೆ ಅಥವಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಆಗ್ಬೇಕಾದ್ರೆ ಎಲ್ಲಾರು ಒಟ್ಟಿಗೆ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ಸೊ ವೆನ್ ಯು ಆರ್ ಡೂಯಿಂಗ್ ವರ್ಕ್ ಆಸ್ ಅ ಟೀಮ್, ಯು ವಿಲ್ ಡೂ ದಿ ವರ್ಕ್ ಇನ್ ಅ ವೆರಿ ಗುಡ್ ಮ್ಯಾನರ್ ಆರ್ ಅ ಎಫಿಷಿಯಂಟ್ ಮ್ಯಾನರ್. So here are the 14 principles which are given by Henry Fayol, and which the businesses, when they are following it, they are going to have a 100% chance of growing. Again, ಈ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಿದ ತಕ್ಷಣ ಬಿಸ್ನೆಸ್ ಸಡನ್ಲಿ ಟಾಪ್ ಹೋಗ್ಬಿಡುತ್ತೆ ಅಂತ ಅಲ್ಲ. ಅಟ್ಲೀಸ್ಟ್ ಈ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡೋದ್ರಿಂದ ಬಿಸ್ನೆಸ್ ಅಲ್ಲಿ ಸ್ಮೂತ್ನೆಸ್ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ ಆಗುತ್ತೆ, ಕನ್ಫ್ಯೂಷನ್ಸ್ ಕಡಿಮೆ ಇರುತ್ತೆ, ಕ್ಲಾರಿಟಿ ಇರುತ್ತೆ, ಅಂಡ್ ಬಿಸ್ನೆಸ್ ಒಂದು ಸಕ್ಸಸ್ಫುಲ್ ಪಾತಿಗೆ ಹೋಗ್ತಾ ಇರುತ್ತೆ ಅಥವಾ ಪ್ರಾಫಿಟ್ ಜಾಸ್ತಿ ಮಾಡೋ ಒಂದು ರೂಟಿಗೆ ಪಾತಿಗೆ ಹೋಗ್ತಾ ಇರುತ್ತೆ. And once again, Henry Fayol is called as the father of general management, and F.W. Taylor is called as the father of scientific management. And here, not just the topic ends, but also the second chapter, that is Principles of Management, ends. So if you have any confusions, any doubts regarding this topic or any previous topic, please let me know in the comment section. In the next video, we are going to start with the third chapter, that is Business Environment. And until then, please like and share the video, subscribe my YouTube channel, and please click the bell icon so that you can get notified about the videos I'm uploading. And I will see you in the next video. Thank you.